ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಜಲಜೀವನ್ ಮಿಷನ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯ ಸಾರವಾಡ ಗ್ರಾಮವು ಒಂದು ಗಮನಾರ್ಹ ಮೈಲಿಗಲ್ಲನ್ನ ತಲುಪಿದೆ. ಈ ವಿಶೇಷ ಸಂದರ್ಭಕ್ಕೆ ಅಲ್ಲಿ ಉದ್ಘಾಟನಾ ಸಮಾರಂಭ ಕೂಡ ಯಾವುದೇ ಸದ್ದು ಗದ್ದಲ ಇಲ್ಲದೆ ಜರುಗಿದೆ. ಗ್ರಾಮದ ಪ್ರತಿಯೊಂದು ಕುಟುಂಬಕ್ಕೆ 24x7 ನೀರಿನ ಪೂರೈಕೆಯ ಸಾಧನೆಯು ಈ ಗ್ರಾಮದ ಪ್ರತಿಯೊಬ್ಬ ನೀರಿನ ಬಳಕೆದಾರರಿಗೆ ಸುರಕ್ಷಿತ ಮತ್ತು ಸುಸ್ಥಿರ ಕುಡಿಯುವ ನೀರನ್ನು ಒದಗಿಸಿದೆ. ಅದರಲ್ಲಿ ಪ್ರತಿಶತ 100ರಷ್ಟು ಕಾರ್ಯಾತ್ಮಕ ಮನೆಯ ನಲ್ಲಿ ಸಂಪರ್ಕಗಳು, ಪ್ರತಿ ದಿನಕ್ಕೆ ಪ್ರತಿ ವ್ಯಕ್ತಿಗೆ ಕನಿಷ್ಠ 55 ಲೀಟರ್ ನೀರು ಪೂರೈಕೆ ಮಾಡುವುದು, ದೈನಂದಿನ ಕ್ಲೋರಿನೇಷನ್ ಮತ್ತು BIS 2012ರ ಮಾನದಂಡಗಳ ಅನುಸರಣೆ ಮಾಡುವುದು, ಪ್ರತಿ ನಲ್ಲಿ ಮೂಲಕ ಪ್ರತಿ ನಿಮಿಷಕ್ಕೆ ಕನಿಷ್ಠ 9 ಲೀಟರ್ ನೀರನ್ನು ಒದಗಿಸುವುದು, ಅದಲ್ಲದೆ ಕನಿಷ್ಠ 1 ಮೀಟರ್ ಎತ್ತರದವರೆಗೆ ನೀರನ್ನು ಒದಗಿಸುವುದು. ಇದು ನಗರ ಪ್ರದೇಶದಲ್ಲಿ ಕೂಡ ಕೆಲವು ಕಡೆ ಸಾಧ್ಯವಾಗಿಲ್ಲ. ಇನ್ನು 100% ಕುಟುಂಬಗಳಿಗೆ ಮೀಟರ್ಗಳನ್ನು ಅಳವಡಿಸಿದ್ದು, ನಿರ್ವಹಣಾ ವೆಚ್ಚವನ್ನು ಪೂರೈಸಲು ಮಾಸಿಕ ಸುಂಕ ಸಂಗ್ರಹಿಸುವ ಕಾರ್ಯ ಕೂಡ ಮಾಡಲಾಗುವುದು. ಅದಲ್ಲದೆ ಕ್ರಿಯಾತ್ಮಕವಾಗಿ ಇಲ್ಲಿ ಸ್ಥಳೀಯ ಸ್ವಸಹಾಯ ಸಂಘಗಳ ಮೂಲಕ ನೀರು ಸರಬರಾಜು ಯೋಜನೆಯನ್ನು ನಿರ್ವಹಿಸುವುದು ಕೂಡ ಇದೆ. शांतं सविद्यादेव भवारणदावं उमानाथमिशं जराजन्मनाशं सविञ्ज्योतिलिङ्गं नमामिष्टलिङ्गं जय मंगलं जय नमः पार्वती. ಈಗ ಇಲ್ಲಿ ನೋಡೋ ನೀ ಅರ್ಜಿ ಕೊಟ್ಟಿದ್ದಿ, ಅದು ಕನ್ಫ್ಯೂಸ್ ಮಾಡಿಕೊಂಡು ನಾನು ಇವರಿಗೆ ಯಾರಿಗೆ ಖರ್ಗೆ ಅವರಿಗೆ ಪತ್ರ ಬರೆದಿದ್ದೆ. ನಾನು ಕನ್ಫ್ಯೂಸ್ ಈಗ ದಿನ ಅದು ಟೆಂಪರರಿ. ಇನ್ನ ಕೃಷ್ಣಾ ನದಿ ನೀರು ಕುಡಿಸ್ಬೇಕಲ್ಲ ನಿಮ್ಗೆ. ಬರ್ತದಪ್ಪ, ಅದೇ ಬರ್ತದ ಮೇನ್. ಅದು ಅದನ್ನೇ ಜೋಡಿಸೋದ್ರಿ. ಕೃಷ್ಣಾ ನದಿ ನೀರು ಕೊಡೋದಪ್ಪ. ಜಲಧಾರ ಯೋಜನೆ ಮತ್ತು ಇದು ಕೂಡೇನೆ ಅದು ಒಂದೇ ಯೋಜನೆ. ಎರಡು
ಅಲ್ಲಿ ಆ ಸ್ಟೇಜ್ ಮೇಲೆ ಕೊಡ್ರು. ವೆಲ್ಕಮ್ ಸರ್. ಈಗ ವೆಲ್ಕಮ್ ಇಲ್ಲಿ ಟೈಮ್ ಎಷ್ಟಾಗ್ಯದ? ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲೆಯ ಎಂಪಿ ರಮೇಶ್ ಜಿಗಜಿಣಗಿ ಸಹ ಈ ಕಾರ್ಯವನ್ನ ಸಾಧಿಸಿದ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರಿಗೆ ತಮ್ಮ ಅಭಿನಂದನೆ ಸಹ ತಿಳಿಸಿದ್ದಾರೆ. ಅದಲ್ಲದೆ ಅವರ ಕಾರ್ಯ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಎಂದಿದ್ದಾರೆ. ಸರ್ಕಾರದವ್ರು ಮಾಡ್ಯಾರ ಬಿಡ್ರಿ ಸರ್, ಸರ್ಕಾರದವ್ರು ಯಾರಿಗೆ ಅವ್ರ ಕುಡಿಲಕ್ಕೆ ನೀರು ಮಾಡಿರ್ತಾರ, ಊರೊಳಗೆ ಕುಡಿಲಕ್ಕೆ ನೀರು ಬೇಕು ಅಂತೇಳಿ ಸರ್ಕಾರದವ್ರು ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾರ. ಇದು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಊರಿನ ಹಿರಿಯರು ಮತ್ತು ಪಂಚಾಯಿತಿಯವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಧನ್ಯವಾದಗಳು ಸರ್. ಸಾಗರ ಗ್ರಾಮದಲ್ಲಿ ಇರತಕ್ಕಂಥ ಗೋಳಿ ಗ್ರಾಮದ ಗೋಳಿ ನದಿಯ ಒಂದು ಹೂಳೆತ್ತುವ ಕಾರ್ಯಕ್ರಮವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಆರಂಭಿಸಿದ್ದು, ಅದರ ಅನಿವಾರ್ಯ ಕಾರಣಗಳಿಂದ ಸಾಕಷ್ಟು ತಾಂತ್ರಿಕ ದೋಷಗಳಿಂದ ಆ ಕಾರ್ಯ ಹಾಗೆ ಉಳಿದುಕೊಂಡಿದೆ. ಹಾಗಾಗಿ ಕೆಲಸಗಳನ್ನು ಮಾಡ್ಯಾರ, ಎಷ್ಟೋ ಕೆರೆಗಳಿಗೆ ನೀರು ತುಂಬುವ ಕೆಲಸಗಳನ್ನು ಮಾಡ್ಯಾರ. ಆದ್ರೆ ಒಂದು ಮಾತ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ MP ಪಾಟೀಲ್ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಕೆರೆಗಳ ತುಂಬಿಸೋದು ಯಾವ್ದಪ್ಪ ಅಂದ್ರೆ ಈ ಒಂದು ತಿಕೋಟ ಭಾಗದ MLA ಇರುವ ಕ್ಷೇತ್ರಕ್ಕೆ ನೀರನ್ನ ನಾವು ಬಿಟ್ಟಿದ್ದೆವು ಅಂತಕ್ಕಂಥ ಮಾತುವನ್ನ ಅತ್ಯಂತ ಸಂತೋಷದಿಂದ ನಾನು ಹೇಳಿ ಅದರ ಪರಿಶ್ರಮ ಯಾರ MP ಪಾಟೀಲ್ ತಂದು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ಅವಾಗ ಈ ಭಾಗಕ್ಕೆ ಕೆರೆಗಳು ತುಂಬಿಸ್ತಕ್ಕಂಥ ನೀರನ್ನು ಪ್ರಾರಂಭ ಮಾಡಿದ್ರೆ ಇವತ್ತು ಅವರು ಕೂಡ ತಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ಯಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಿ, ಮುಂದಿನ ದಿನಮಾನಗಳಲ್ಲಿ ನೀವು ಏನೇ ಕೆಲಸ ಇದ್ರೂ ನಾವೆಲ್ಲರೂ ಕೂಡ ಈ ವೇದಿಕೆ ಇರ್ತಕ್ಕಂಥ ಎಲ್ಲರೂ, ಆದ್ರೆ ಒಂದು ಕಾಂಗ್ರೆಸ್ ಇರಲಿ BJP ಇರಲಿ ಯಾರೇ ಇರಲ್ಲ, ನಿಮ್ಮೇನು ಕೆಲಸ ಇರ್ತವ ನಿಮ್ಮ ಊರಿನ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಎಲ್ಲರೂ ಕೂಡಿ ಅಂತ ಹೇಳಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಈಗ 3,059 ಕೋಟಿ ರೂಪಾಯಿ ಖರ್ಚಾಗ್ತದೆ ಈ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿಂದ ಆ ಮುಂದಿನ ಬಜೆಟ್ನಲ್ಲಿ ಸರ್ಕಾರ ರೊಕ್ಕವನ್ನ ಒದಗಿಸ್ತಕ್ಕಂಥ ಪ್ರಯಾಸ ಮಾಡ್ತದ ಅಂತ ಹೇಳಿ ನಾನು ಬಹಳ ಸಂತೋಷದಿಂದ ಈ ಮಾತವನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ನಾವು ನೋಡಿದೆವು ಹಿಂದೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಹಳ್ಳಿಗಳಿಗೆ ನೀರು ಕುಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಿಂದೆ ನಮ್ಮ ಹಿಂದಿನ ತಾಲೂಕಿನಲ್ಲಿ ಒಟ್ಟೆ 76 ಹಳ್ಳಿಗೆ ಗುರುಗಳ ಒಂದು ಹನಿ ನೀರು ಇರಲಿಲ್ಲ. ನಾನು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಯಾರಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಸಾಹೇಬ್ರ ಹತ್ರ ಹೋಗಿ ಇಂಡಿ ತಾಲೂಕಿನಲ್ಲಿ ಒಟ್ಟೆ ನೀರಿಲ್ಲ, ದಯವಿಟ್ಟು ಅದನ್ನು ಮಂಜೂರಾತಿ ಮಾಡಿಕೊಡು ಅಂದಾಗ ಪಾಪ ಸುಮಾರು 110 ಕೋಟಿ ರೂಪಾಯಿಯನ್ನ 76 ಹಳ್ಳಿಯ ಕುಡಿಯುವ ನೀರಿಗೆ
ಮಾಡಿಕೊಟ್ರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನ ನೆನೆಸಿಕೊಂಡು ಇವತ್ತು ಮುಂದಿನ ದಿನಮಾನಗಳಲ್ಲಿ ಬರೀ ಧಾರವಾಡ ಬಿಜಾಪುರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಸರ್ಕಾರಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತವ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಆದ್ರೆ ನೀವೆಲ್ಲರೂ ಆಶೀರ್ವಾದದಿಂದ ನಮ್ಮ ಕೈಗೆ ಆದಷ್ಟು ಈ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ನಾನಂತೂ ಕೆಲಸ ಮಾಡಿದ್ದೀನಪ್ಪ. ಕುಡಿಯುವ ನೀರಾಗಿರ್ಬೋದು, ರೋಡ್ಗಳಾಗಿರ್ಬೋದು, ನ್ಯಾಷನಲ್ ಹೈವೇಗಳಾಗಿರ್ಬೋದು, ಇಂಟೀರಿಯರ್ ರೋಡ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ನಮ್ಮ ರೈಲ್ವೆ ಸ್ಟೇಷನ್ ನೀವು ಹಿಂದೆ ನೋಡಿದ್ರಿ, ಬಿಜಾಪುರ ರೈಲ್ವೆ ಸ್ಟೇಷನ್ ಹೆಂಗಿತ್ತು, ಸುಮಾರು 32 ಕೋಟಿ ರೂಪಾಯಿ. ನಾನು ಯಾವ ಕೆಲಸ ಕೇಳಿ ಪ್ರಧಾನಮಂತ್ರಿಗಳಿಗೆ ಯಾವ ಕೆಲಸನೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಅವರು ಮಂಜೂರಾತಿಯನ್ನ ಮಾಡಿಕೊಟ್ಟು ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಗಾಗಿ 1,10,000 ಕೋಟಿಯ ಹಣವನ್ನ ಕೇಂದ್ರ ಸರ್ಕಾರದಿಂದ ನಾನು ತಂದಿದ್ದೀನಿ ಅಂತಕ್ಕಂಥ ಮಾತುವನ್ನ ಅತ್ಯಂತ ಅಭಿಮಾನದಿಂದ ಈ ಮಾತುವನ್ನು ಹೇಳಿ, ಬರೀ ಒಂದೇ ಒಂದು ನ್ಯಾಷನಲ್ ಹೈವೇ ಇತ್ತು ಬಿಜಾಪುರ, ಇವತ್ತು 7 ನ್ಯಾಷನಲ್ ಹೈವೇ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಆಗ್ಯದ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಮಾತುವನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹಳ ಜನ ರಾಜಕೀಯ ಮಾಡೋರು ಯಾವಾಗಲೂ ಮಾಡ್ತಾರ. ನನ್ನ ರಾಜಕಾರಣ ಹಂಗಲ್ಲ. ನನ್ನ ರಾಜಕಾರಣ ಹಂಗಂದ್ರೆ ಓಟಿಗಾಗಿ ನಾವು ರಾಜಕಾರಣ ಮಾಡೋದಿಲ್ಲ. ಜನರ ಜೊತೆ ಭಾವನಾತ್ಮಕ ಸಂಬಂಧ ಇಟ್ಕೊಂಡು 45 ವರ್ಷ ಸತತವಾಗಿ ನಾನು ರಾಜಕಾರಣ ಮಾಡೀನಿ ಅಂತಕ್ಕಂಥ ಒಂದು ಧ್ಯೇಯವನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡೀನಿ ಅಂತಕ್ಕಂಥ ಕಾರಣಕ್ಕಾಗಿ ಜನ, ಈ ಭಾಗದ ಜನ ನಮ್ಮನ್ನು ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತ ನಿಮ್ಮ ಮಂತ್ರಿಗಳು ಕೂಡ ಬರಬೇಕಾಗಿತ್ತು. ಅವ್ರು ಯಾವ ಅನಿವಾರ್ಯ ಕಾರಣಕ್ಕಾಗಿ ಮಂತ್ರಿಗಳು ಬರ್ಲಿಕ್ಕಾಗಿಲ್ಲ. ಒಂದು ಈ ಕಾರ್ಯಕ್ರಮ ಸಮಾಜದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಹಿಂದಿನ ದಿನಮಾನಗಳಲ್ಲಿ ಧಾರವಾಡ ಊರಿಗೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡ್ಬೇಕು ಅಂದ್ರೆ ಬಹಳಪ್ಪ ಸೌಂಡ್ ಇರವ ಅಂತ ಹೇಳ್ತಿದ್ರು ನಮ್ಮ ಹಿರಿಯರು. ಇವತ್ತು ಈ ಊರಿಗೆ ನಮ್ಮ ಹಿಂದಿನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ನಜೀರ್ ಸಾಹೇಬರು ಈ ರಾಜ್ಯದ ನೀರ್ ಸಾಹೇಬರಾಗಿ ಅವರು ಹೊರಹೊಮ್ಮಿದರು. ಇವತ್ತು ಇದು ನರೇಂದ್ರ ಮೋದಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ಕೂಸ ಇದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆ ಅಡಿಯಲ್ಲಿ ಈ ಒಂದು ಶುದ್ಧವಾದ ಕುಡಿಯುವ ನೀರಿನ, ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರ್ಕಾರಗಳು ಮಾಡಿದ್ದಾರೆ. ಆದರೆ ಇದರ ಉಪಯೋಗ ಊರವರು ನೀವು ಬಹಳ ಜವಾಬ್ದಾರಿಯಿಂದ ಇದನ್ನು ಉಪಯೋಗಿಸಬೇಕು. ನೀರ ಏನ್ ನಳ ಅದ ಅಂತ ಹೇಳಿ ಈ ಸಣ್ಣ ಮಕ್ಕಳು ಇರ್ತಾವ, ನಳ ತಿಂಡಿ ಹೋಗ್ಬಿಡ್ತಾವ. ಆದ್ರೆ ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಊರವರು ಅಥವಾ ಮನೆಯವರು ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂತಂದ್ರೆ ಇದು ನೀರು ಹಾಳಾದಲ್ಲಿ ನ್ಯಾಷನಲ್ ವೇಸ್ಟ್ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅದಕ್ಕಾಗಿ ಕುಡಿಯುವ ಈ ನೀರನ್ನ ವ್ಯರ್ಥವಾಗಿ ಗಟರಗಳಿಗೆ ಹೋಗುವ ಒಂದು ಕೆಲಸವನ್ನ ನಿಲ್ಲಿಸಬೇಕು ಆ ಮನೆಯವರು, ಹಿರಿಯರು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಕಿರುಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸುಮಾರು 2,35,00,000 ರೂಪಾಯಿ ಖರ್ಚು ಮಾಡಿ ನಿಮ್ಮ ಊರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದಾರೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಇಷ್ಟೇ ಇರಲಿಲ್ಲ. ಮುಂದಿನ ನೀರು ಸರಬರಾಜು ಯೋಜನೆಯ ಘೋಷಣಾ ಕಾರ್ಯದಲ್ಲಿ ಭಾಗಿಗಳಾಗಿರುವಂತಹ ಪೂಜ್ಯ ರೇಣುಕಾಚಾರ್ಯ ಸ್ವಾಮಿಗಳವರೇ, ನಾನು ಪೃಥಿವ್ಯ 3 ರತ್ನ ಜಲಂ ಅನ್ನಂ ವಿದ್ಯಾನಿ ಮೂಢೈಃ ಪಾಷಾಣ ಖಂಡೇಶು ರತ್ನ ಸೌಮ್ಯ ಗೀಯತೆ. ಬಲ್ಲವರು ಈ ಮಾತನ್ನು ಹೇಳ್ತಾರೆ. ಇಡೀ ಭೂಮಂಡಲದಲ್ಲಿ ನಿಜವಾಗಿ ಇರುವಂಥವು 3 ರತ್ನಗಳನ್ನು, 3 ರತ್ನಗಳು. ರತ್ನ ಅಂದ್ರೆ ನಿಮಗೆ ಗೊತ್ತದು, ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತ,
ಬೆಳ್ಳಿಗಿಂತಲೂ ಬೆಲೆ ಬಾಳುವಂತ, ಮುತ್ತಿಗಿಂತಲೂ ಬೆಲೆ ಬಾಳುವಂತದ್ದು ಯಾವುದು ಅಂದ್ರೆ ರತ್ನ. ಈ ಭೂಮಿ ಮೇಲಿರೋದು ಮೂರೇ ಮೂರು ರತ್ನಗಳು ಅಂತ ಹೇಳ್ತಾರೆ. ಯಾವ ಮೂರು ರತ್ನಗಳು ಅಂದ್ರೆ, ಮೊದಲನೆಯ ರತ್ನ ಜಲಂ, ಎರಡನೇ ರತ್ನ ಅನ್ನಂ, ಮೂರನೆಯ ರತ್ನ ವಿದ್ಯಾ. ಇಲ್ಲಿ ಕೂತ್ಕೊಂಡಂಥವ್ರು ಎಲ್ಲರಿಗೂ ಬೇಕು. ಮನುಷ್ಯ ಬದುಕುವುದಕ್ಕೆ ಮೊದಲು ಏನು ಬೇಕು ಅಂದ್ರೆ ನೀರು ಬೇಕು. ಈಗ ಯಾರ ಪ್ರಾಣ ಬಿಡಕತ್ತಾರಂತ ತಿಳ್ಕೊಂಡು ಹಾಸಿಗೆ ಮೇಲೆ ಮಲಗಿರ್ತಾರ ಅಥವಾ ದವಾಖಾನೆಗಾರ ಮಲ್ಕೊಂಡಿರ್ತಾರ. ಅವನು ಸುಮಾರು ಒಂದು 100-200 ಕೋಟಿ ರೂಪಾಯಿ ಗಳಿಸ್ಯಾರ. ಮನ್ಯಾಗ ಟ್ರೆಜರಿ ತುಂಬ ಬರೇ ಬಂಗಾರದ ಸಾಮಾನುಗಳನ್ನೇ ಒಟ್ಟ್ಯಾರ. ಟ್ರೆಜರಿ ತುಂಬ ಬರೇ ರೊಕ್ಕದ ಕಟ್ಟುಗಳನ್ನೇ ಇಟ್ಟಾರ. ಇಷ್ಟೆಲ್ಲ ಸಂಪತ್ತು ಅವರ ಮನೆಯೊಳಗ ತುಂಬಿಕೊಂಡಿದ್ರು ಅಂತ್ಯ ಕಾಲದೊಳಗ ಬಂದಂತ ಮಕ್ಕಳು ಮುಂದೆ ಕೂತ್ಕೊಂಡಾಗ ಅಲ್ಲಿ ಸೇರಿದಂತ ಹಿರಿಯರು ಹೇಳ್ತಾರ, ಇನ್ನೇನು ಪ್ರಾಣ ಹೋಗುವ ಸಮಯದ ಆ ಸಮಯದಲ್ಲಿ ಅವನ ಬಾಯಿಯೊಳಗೆ ಏನ್ ಹಾಕ್ಬೇಕಂತಾರ, ಕೊನೆಯದಾಗಿ ಅವ್ರಿಗೆ ಏನ್ ಕುಡಿಸ್ಬೇಕಂತಾರ, ನಾವು ಹುಟ್ಟಿದಾಗಿನಿಂದ ಸಾಯುವ ಪರ್ಯಂತರವಾಗಿ ನಮ್ಮನ್ನ ರಕ್ಷಣೆ ಮಾಡುವಂತ ಮೊದಲನೆಯ ಸಂಪತ್ತು ಯಾವುದು ಅಂದ್ರೆ ಅದು ನೀರೆಂಬ ಸಂಪತ್ತಾದ ಕಾರಣದಿಂದ ಬಂಗಾರ ಗಳಿಸದೇ ಇದ್ರು ಚಿಂತಿಲ್ಲ, ಬೆಳ್ಳಿ ಗಳಿಸದೇ ಇದ್ರು ಚಿಂತಿಲ್ಲ, ಮನೆಯೊಳಗೆ ಹಣ ಇರದೇ ಇದ್ರು ಚಿಂತಿಲ್ಲ, ಊರು ನೀರಿನಿಂದ ಸಮೃದ್ಧಿಯಾಗಿರಬೇಕು ಅನ್ನೋದನ್ನ ನಾವೆಲ್ಲರೂ ಪ್ರತಿಯೊಬ್ಬರು ಮೊದಲು ತಿಳಿದುಕೊಂಡಿದ್ದೇವೆ. ಎರಡನೇದು ನಮಗೆ ಬೇಕಾಗಿರುವಂತದ್ದು ಅನ್ನ. ಬೇಕಾದಷ್ಟು ಸಂಪತ್ತಿದ್ರು ಬಂಗಾರ ಬೆಳ್ಳಿ ತಿನ್ನಕ ಬರುವುದಿಲ್ಲ. ತಿನ್ನಲಿಕ್ಕೆ ಬೇಕಾಗಿರುವಂತದ್ದು ಯಾವುದು? ಅನ್ನ. ಇಲ್ಲಿ ನೋಡಿ ಎಷ್ಟು ಚಂದ ಬರದಾರ ನೋಡ್ರಿ ವಾಕ್ಯ, ಚಿನ್ನಕ್ಕಿಂತ ಅನ್ನ ಲೇಸು. ಈ ಮಾತನ್ನು ನೆನ್ಪಿಟ್ಟುಕೊಂಡು, ಚಿನ್ನ ಅಂದ್ರೆ ಏನು? ಬಂಗಾರ. ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತದ್ದು ಯಾವುದು ಅಂದ್ರೆ ಅನ್ನ. ಇನ್ನು ಮೂರನೇದೊಂದು ಸಂಪತ್ತದೆ, ಅದು ವಿದ್ಯಾ. ನೀವೆಲ್ಲರೂ ಏನ್ ಸಂಪಾದನೆ ಮಾಡಕತ್ತೀರಲ್ಲ, ಬಹಳ ದೊಡ್ಡ ಸಂಪತ್ತು. ಯಾಕಂದ್ರೆ ದೊಡ್ಡ ಸಂಪತ್ತು ಅಂತಾರಂದ್ರೆ, ನ ಚೋರ ಹಾರ್ಯಂ ನಚ ರಾಜ ಹಾರ್ಯಂ. ನಿಮ್ಮ ಮನೆಯಾಗ ನೀವು ಸಾಲಿಗೆ ತಪ್ಪಿ ಒಂದು 500 ನೋಟ್ ಇಟ್ಕೊಂಡು ಹೋಗಿರಿ ಅಂತ ತಿಳ್ಕೊಳ್ಳಿ. ಮನೆಯಾಗ 500 ರೂಪಾಯಿ ಕೊಟ್ಟಾರ, ಅದನ್ನ ನೀವು ಪಾಟಿ ಚೀಲ ಇಟ್ಕೊಂಡು ಹೋಗಿ ಎಷ್ಟು ಸರಿ ಚೆಕ್ ಮಾಡ್ತೀರಿ ಅದನ್ನ? ಹಗಲಲ್ಲೇ ಲಕ್ಷ್ಯ ಎಲ್ಲ ಎಲ್ಲಿ ಇರ್ತದಂದ್ರೆ 500 ನೋಟ್ ಕಡೆಗೆ. ಬಹಳಷ್ಟು ಜನ ಮನೆಗಳು ಈ ಭೂಮಿಯ ಮೇಲೆ ಮತ್ಯಾರು ಇಲ್ಲ ಅನ್ನೋದನ್ನ ಈ ಸರ್ಕಾರದಲ್ಲಿ ನಡೆದು ಮನುಷ್ಯನಿಗೆ ಬದುಕಲು ಬೇಕಾಗಿರುವಂತದ್ದು ಮೊದಲು ಭೂಮಿ, ಆಮೇಲೆ ನೀರು, ಆಮೇಲೆ ಶುದ್ಧವಾದ ಗಾಳಿ, ಆಮೇಲೆ ಶುದ್ಧವಾಗಿರುವಂತಹ ವಾತಾವರಣ. ಇಷ್ಟಿತ್ತು ಅಂದ್ರೆ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತಾನೆ. ಅದನ್ನು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಅಂತ ಯೋಜನೆಯನ್ನ ರೂಪಿಸಿದ್ದಾರೆ. ಗ್ರಾಮದ ಪ್ರಥಮ ಪ್ರಜೆಯನ್ನ ಮೊದಲುಗೊಂಡು ಎಲ್ಲ ಗ್ರಾಮ ಪಂಚಾಯಿತಿಯ ಹಿರಿಯರು, ಜೊತೆಗೆ ನಾಡಿನ ಹಿರಿಯರು, ಭಾರತ ಸರ್ಕಾರ ಅದನ್ನೆಲ್ಲವನ್ನು ರೂಪಿಸುವ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಊರಿನ ಹಿರಿಯರಿಗೆ ಸೌಲಭ್ಯಗಳು ದೊರಕಲಿ ಎನ್ನುವಂತಹ ಇಚ್ಛೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ. ಬಹಳ ಸಮಯದಿಂದ ತಾವೆಲ್ಲರೂ ಗುರು ಷಣ್ಮುಖ ಕೈ ಕೇಳ್ಕೊತೀವಿ. ಇನ್ನು ನನ್ನ 2 ಮಾತುಗಳನ್ನು ಎಲ್ಲ ಹೆಚ್ಚಾಗಿ ನನ್ನ ಈ ಎಲ್ಲ ಗ್ರಾಮಸ್ಥರು ಹಿರಿಯ ಎಲ್ಲ ಜನರಿಗೆ ಈ ಮಾತನ್ನು ಅವರ ಕಾರ್ಯಕ್ರಮಗಳು ರಾಜ್ಯಗೊಂಡಿದ್ದು ನಾವು ಈಗ ಇಲ್ಲಿ ಕರ್ನಾಟಕ ರಾಜ್ಯದಾಗ 8 ನಂಬರ್ ನಮ್ಮದು, ಆಮೇಲೆ ಬಿಜಾಪುರ ಜಿಲ್ಲಾದಾಗ ಫಸ್ಟ್. ಆದರೆ ಈಗ 505 ಊರುಗಳಲ್ಲಿ 400-500 ನಳಗಳದಾವೆ. ನಮ್ಮಲ್ಲಿ 1494 ಒಂದೇ ಟೈಮ್ನಾಗ ನೀರು ಕೊಡ್ತಾ ಇದ್ದೀವಿ ನಾವು. ಅಂದ್ರೆ ಈಗ ಎಲ್ಲ ಹೇಗೆ ಹಳ್ಳಿಗೂ ಕಾರ್ಯಕ್ರಮ ಆಗ್ಯಾವ. ನಾನು ಕೊಪ್ಪಳದ ಟ್ರೈನಿಂಗ್ 5 ದಿವಸ ಅಲ್ಲಿ ಹೋದ ಟೈಮ್ನಾಗ ಕೋಳೂರು ಗ್ರಾಮದ ಕಾರ್ಯಕ್ರಮ, ಇದೇ ಕಾರ್ಯಕ್ರಮಕ್ಕೆ ನಮ್ಮ ಕೋಳೂರು ಗ್ರಾಮದಲ್ಲಿ ನಮ್ದು ತರಬೇತಿ ಕಳಿಸಿದ್ರು. ಅಲ್ಲಿ ಎಲ್ಲ 5
ಒಳಗೆ 1490 ನಾವು ಒಂದೇ ಟೈಮ್ನಾಗ ನೀರು ಕೊಡ್ತಾ ಇದ್ದೀವಿ. ಅದು ಹಂಗೈತಿ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದ್ರೆ ಏನು SHG ಅಂತೇಳಿ RWS EWS ಕಮಿಟಿ ಇರ್ತದೆ. ಈ ಕಾರ್ಯಕ್ರಮ ಮಾಡಿದ ನಮಗೆ ನೀರು ಎಲ್ಲರಿಗೂ ಲೀಕೇಜ್ ಮಾಡಿದ ಒಂದು ಹೆಲ್ಪ್ಲೈನ್ ನಂಬರ್ ಐತೆ. ಇದ್ರ ಮೇಲೆ ಇದು ಅಗದಿ ಸಿಸ್ಟಮೆಟಿಕ್ಕಾಗಿ ನಡೆದಿದ್ದು. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದ್ರೆ ಏನು ನಳಗಳು ಯಾವುದೇ ರೀತಿ ಬೈಪಾಸ್ ಮಾಡೋದು, ಮನಬರ್ಕಾಟ್ ಮಾಡೋದು, ಇದು ಮಾಡೋದ್ರಿಂದ ನಮಗೆ ಸಕ್ಸಸ್ ಆಗೋಲ್ಲ. ಎಲ್ಲ ಕಡೆ ಹಂಗೆ ಮಾಡೋದ್ರಿಂದ ನಮ್ಮ ಊರಲ್ಲಿ ನಿಮ್ದು ನಳ ಈಗ ಸರ್ಕಾರದವ್ರು ಕುಂಚಾರು, ಸರ್ಕಾರ ನಳ ಹೇಗಿದ್ರೆ ಊರಲ್ಲಿ ಕುಂಚಾರ. ಮೊದಲು ಹೇಗಿದ್ರೆ ಅವ್ರವ್ರ ನಳ ವೈಯಕ್ತಿಕ ತಗೊಂಡ್ಕೊಂಡು ಅದನ್ನು ಭಾಳ ಖರ್ಚು ಮಾಡ್ತಿದ್ದ. ಈಗ ಏನಾಗ್ಲತ್ತೈತಿ ಸರ್ಕಾರ ನಳ ಸರ್ಕಾರದವ್ರು ಕೊಟ್ಟಾಗ ಅವ್ರವ್ರು ಮಾಡ್ಬೇಕು ಎಲ್ಲ ಮುಚ್ಚರಿಕೆಯಿಂದ ಇದೊಂದು ಮಂದಿ ಜನರಿಗೆ ಕಲಿಯಾಕಬೇಕು. ಹಂಗೆ ಇರೋದಿಲ್ಲ. ಇನ್ನು ಮುಂದೆ ಏನೈತಿ ಎಲ್ಲ ನಿಮ್ಮ ನಳಗಳು ಸರಿಯಾಗಿ ತಿರುಗ್ತೈತೆ ಎಲ್ಲ SHG ಸೊಸೈಟಿ ಸಂಘದವರಿಗೆ ಟ್ರೈನಿಂಗ್ ಕೊಡ್ಬೇಕು. ಪಂಚಾಯತಿಂದ ಅವರಿಗೆ ಅಪ್ರೋಚ್ಮೆಂಟ್ ಮಾಡಿದ್ರೆ ಅವರಿಗೆ ಟ್ರೈನಿಂಗ್ ನಡೆದೈತಿ. ಆ ಟ್ರೈನಿಂಗ್ ಆದ ಕೂಡಲೇ ಅವರು ಎಲ್ಲರೂ ಅದು ಏನಾದ್ರು ಚಾಲಿ ಪೂರ್ವ ಮಾಡಿದ್ರೆ ಅವ್ರಿಗೆಲ್ಲ ಹೇಳಿದ್ರೆ ಎಲ್ಲ ಮಾಡಿಕೊಡ್ತಾರೆ. ಇಂದ ಎಲ್ಲರೂ ತಮ್ಮ ನಲ್ಗಳು ಇದು ಇದಕ್ಕೆ ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಮೀಟರ್ ಏಕೆಂದ್ರೆ ಅಮೌಂಟ್ ಜಾಸ್ತಿ ಕಟ್ಟೋದೈತಿ. ಅದು ಏನು ಅಂಜುವಂತ ಇದು ಇಲ್ಲ ಇದ್ರಲ್ಲಿ. ಈಗ ನಾವು ಆಲ್ರೆಡಿ ಏನ್ ಮಾಡ್ತೀವಿ ಗ್ರಾಮ ಪಂಚಾಯತಿಂದ ಜಲಪತಿ ನೀರಿನ ಕರ ಲೈಟಿನ ಕರ ಇದೆಲ್ಲ ಇರ್ತೈತಿ. ನಾವು ನೀರಿನ ಕರ ಏನ್ ತುಂಬ್ತೀವಿ ಅಂದ್ರೆ 900 ರಿಂದ 950 ರೂಪಾಯಿ ಅಂದಾಜು ಅಷ್ಟು ಅಮೌಂಟ್ ನಾವು ಕಟ್ಕೊಂಡಿದ್ವಿ ಆಲ್ರೆಡಿ. ಈಗ ನಾವು ಅವಾಗ 15 ದಿವಸ 20 ದಿವಸ ನೀರು ಬರ್ತಿದ್ವು, ವಾರಕ್ಕೊಂದು ಬರ್ತಿದ್ವು. ಅವಾಗ ನಾವು ಏನ್ ಮಾಡ್ತಿದ್ವಿ 900 ಅಂದ್ರೆ 12 ತಿಂಗಳು ಆ ಟೈಪ್ ಅಮೌಂಟ್ ಕೊಡ್ತಿದ್ವಿ. ಈಗ ಏನ್ ಮಾಡ್ತೀವಿ ಅಂದ್ರೆ ನಾವು ಭಾಳ ಅಂದ್ರೆ 100 ರೂಪಾಯಿ ಒಳಗೆ ನಿಮ್ಗೆ ಅಮೌಂಟ್ ಕೊಡ್ತೈತಿ. ಒಬ್ಬರಿಗೆ 55 ಲೀಟರ್ ನೀರು ಕೊಡ್ತೀವಿ ನಾವು. ಒಬ್ಬರಿಗೆ 55 ಲೀಟರ್ ಕಂಪಲ್ಸರಿ ನೀರು ಕೊಡ್ಬೇಕು. ಅದು ಒಂದೇನೈತಿ ಈಗ ನೀರು ಎಲ್ಲಿ ಪೋಲ್ ಆಗಬಾರ್ದು. ನೀರು ಎಷ್ಟು ಹೋಗ್ತೈತಿ ನಾವು ಎಷ್ಟು ಕೊಡ್ಲಾಕೇವಿ. ಈಗ 9 ರಿಂದ 10 ತಿಂಗಳ ನಾವು ನೀರು ಕೊಡ್ಲಾಕೇವಿ. 9 ರಿಂದ 10 ತಿಂಗಳೊಳಗೆ ಪ್ರತಿಯೊಂದು ಮನೆಗೆ ಒಂದು ದಿವಸಕ್ಕೆ ಎವರೇಜ್ ತಗೊಂಡ್ರಿ. ಎಲ್ಲ ಸೆಂಟ್ರಲ್ನಿಂದ ಎಲ್ಲ ಟೀಮ್ದವ್ರು ಸರ್ವೆ ಮಾಡಿದ್ರು. ಒಂದು ತಿಂಗಳಿಗೆ ಸರ್ವೆ ಮಾಡಿದ್ರು. ಆ ಸರ್ವೆ ಮಾಡೋ ಉದ್ದೇಶ ಅಂದ್ರೆ ಈ ಕಾರ್ಯಕ್ರಮ ಮಾಡ್ಲಾಕ. ಆ ಕಾರ್ಯಕ್ರಮದೊಳಗೆ ಏನೈತಿ ಅಂದ್ರೆ ಈಗ ಸರ್ವೆ ಮಾಡಿದ್ರೊಳಗೆ ಎವರೇಜ್ ತಗೊಂಡ್ರಿ 1484 ಪ್ರತಿಯೊಂದು ಮನೆಗೆ 750 ಲೀಟರ್ ಒಂದು ದಿವಸಕ್ಕೆ ಯೂಸ್ ಆಗೈತಿ ನೀರು. ಯಾಕಂದ್ರೆ ಒಂದು ದಿವಸಕ್ಕೆ 750 ಲೀಟರ್ ಎವರೇಜ್ ತೆಗೆದು ಎಲ್ಲ ಎವರೇಜ್ ತೆಗೆದ ಪ್ರಕಾರ. ಈಗ ನಮಗೆ ಹೆಂಗಿತ್ತು ಒಂದು ನೀರಿನ ಟ್ಯಾಂಕಿ 1.5 ಲಕ್ಷ 2 ಲಕ್ಷ ಲೀಟರ್ ನೀರಿನ ಟ್ಯಾಂಕಿ ಬರೀ ನಮ್ದು 2 ಓಣಿ ನೀರು ಖಾಲಿ ಆಗಿರ್ತಾರೆ. 2 ಓಣಿ ಅಂದ್ರೆ ಭಾಳ ಅಂದ್ರೆ ಎಷ್ಟು ಒಂದು. ಇನ್ನು ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಸ್ಥಾನವನ್ನ ನೀಡಿದ ಸಾರ್ವಾಡ್ ಗ್ರಾಮ ಪಂಚಾಯಿತಿಯ ಸಾಧನೆ ನಿಜಕ್ಕೂ ಮೆಚ್ಚುಗೆ ಸಂಗತಿಯಾಗಿದೆ. ಆದರೆ ಹೆಮ್ಮೆಯ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪ್ರಭಾವಿ ಮಂತ್ರಿಗಳಾದ ಮತ್ತು ನೀರಿನ ಹರಿಕಾರರಾದ MB ಪಾಟೀಲರ ಅನುಪಸ್ಥಿತಿ ಕಾರ್ಯಕ್ರಮದಲ್ಲಿ ಎದ್ದು ಕಾಣುತ್ತಿತ್ತು. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಲೋಕಸಭಾ ಸಂಸದರಾದ ರಮೇಶ್ ಜಿಗಜಿಣಗಿ ರವರು ಮತ್ತು ಅಧ್ಯಕ್ಷತೆಯನ್ನು ಮಲಕನಗೌಡ ಶಂಕರಗೌಡ ಪಾಟೀಲ್ ರವರು ವಹಿಸಿಕೊಂಡಿದ್ದರು. ವಿಶೇಷ ಆಹ್ವಾನಿತರಾಗಿ ಬಸವರಾಜ್ ಕುಂಬಾರ್ ರವರು, ಅತಿಥಿಗಳಾಗಿ BS ರಾಠೋಡ್, JS ಪಠಾಣ್, SG ಪಾಟೀಲ್, ಸಂತೋಷ್ ಸೋಮಕ್ನವರ್ ರವರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.